ಅಳಿಯಂದ್ರ ಫೋನು ಸ್ವಿಚ್ ಆಫ್ ಬರ್ತೈತೆ. ಶಾನ ಕ್ವಾಪ್ದಾಗ ಮಾತಾಡ್ಬಿಟ್ಟು ಹೊಂಟೋದ್ರು ಕಣಯ್ಯ. ನಂಗೆ ಯಾಕೋ ದಿಗ್ಲಾಯ್ತೈತೆ. ಒಂದ್ ವೇಳೆ ಬಂಗಾರ ಯಾಕಯ್ಯ ಹಿಂಗೆಲ್ಲ ಕೆಟ್ಟದಾಗ ಯೋಚನೆ ಮಾಡಬೇಕು? ಸುಮ್ಕಿರು, ಅಮ್ಮವ್ರಿಗೇನು ಆಗಕ್ಕಿಲ್ಲ. ಹೌದು, ಅಮ್ಮವ್ರಿಗೇನೂ ಆಗಲ್ಲ. ಹಾಗೆ ಕಂಟಿ ಸಾಹೇಬ್ರು ಕೂಡ, ಅವರು ಸರಿ ಹೋಗ್ತಾರೆ. ಅಕ್ಕ, ನಿಂಗೆ ಭಾವನ ಬಗ್ಗೆ ಗೊತ್ತಿಲ್ಲ. ಸ್ನೇಹಕ್ಕನ ಮದುವೆ ಆಗೋಕ್ಕೂ ಮುಂಚೆ ಭಾವ ಸ್ವಲ್ಪ ಹೊರಟೆ. ಆಮ್ಯಾಕೆ ಶಾನ ಸುಧಾರಣೆ ಆಗ್ಲಿಲ್ವೇ? ಆಯಿತು, ಆದರೆ ಈಗಿರೋ ಕೋಪದಾಗೆ ಮತ್ತೆ ಅವರು ಹಳೆ ದಾರಿನೇ ಹಿಡಿತಾರೇನೋ ಅಂತ ಭಯ ಆಗೈತೆ. ಆ ದಾರಿಕ್ಕಿಂತ ಇನ್ನೂ ಹೊರಟಾಗೋದ್ರೆ ಏನು ಮಾಡೋದು? ಇನ್ನು ಮ್ಯಾಕ್ ನನ್ನ ತಡಿಯಕ್ಕೆ ಬರಬೇಡಿ ಅಂತಂದ್ರು. ಒಂದು ಲೆಕ್ಕದಾಗ ಅವ್ರು ಅಂದದ್ದು ನೋಡಿರೆ ನಮ್ಮ ನಿಮ್ಮ ಸಂಬಂಧ ಮುಗಿದೋಯ್ತು ಅಂದಂಗೆ ಅನಿಸ್ಲಿಲ್ವೇ? ಪುಟ್ಟಮೆ, ಈಗ ಒಂದು ನಿಮಿಷಕ್ಕೆ ಮುಂದೆ ಕೆಡ್ದಾಗ ಯಾಕೆ ಯೋಚನೆ ಮಾಡಬೇಕು ಅಂತ ನನ್ಗಂದೆ. ಅಳಿಯಂದ್ರು ಆರ್ದಾಗ ಹೇಳೋದಕ್ಕಿಲ್ಲ, ಎಲ್ಲ ಸಂದಾಗೆ ಆಯ್ತದೆ ಅಂತ ನಂಬಮ್ಮ. ತಡ ಆಗೈತೆ, ನಾನು ಮೆಸ್ ಬಾಗಿಲು ಹಾಕ್ಬಿಟ್ಟು ಗಂಗಾಧರಪ್ಪ ಮಕ್ಕಳ ಕೇಳ್ತೀನಿ. ನೀವು ಅಷ್ಟೇ ಮಕ್ಕಳೇ.